ಮಥುರಾ ನಗರದ ಬಗೆಗೆ ಪರಿಚಯ. ದೂರದ ಮಥುರಾ ನಗರವು ಶಕ್ತಿಶಾಲಿಯಾದ ರಾಜ ಕಂಸನ ಆಳ್ವಿಕೆಯಲ್ಲಿ ಇತ್ತು. ಜನರು ಭಯದಿಂದ ಬದುಕುತ್ತಿದ್ದರು, ಯಾಕೆಂದರೆ ಕಂಸ ಕ್ರೂರ ಮತ್ತು ನಿರ್ದಯ ರಾಜನು. ಅವನು ತನ್ನ ಸಹೋದರಿ ದೇವಕಿಯನ್ನು ಅವಳ ಪತಿಯಾದ ವಸುದೇವನನ್ನು ಸೆರೆಹಿಡಿದಿದ್ದ. ದೇವಕಿಯ ಮದುವೆಯ ದಿನ ಕಂಸ ತನ್ನ ತಂಗಿಯನ್ನೇ ವೈಭವದಿಂದ ಸಾಗಣೆ ಮಾಡುತ್ತಿದ್ದ. ಆಗ ಆಕಾಶದಲ್ಲಿ ದೇವವಾಣಿ ಪ್ರತ್ಯಕ್ಷವಾಯಿತು. ಓ ಕಂಸ, ನಿನ್ನ ಅಖಂಡತೆಯ ನಾಶವನ್ನು ದೇವಕಿಯ 8ನೆಯ ಮಗು ತರಲಿದೆ. ಈ ಮಾತು ಕೇಳಿದ ಕಂಸ ಕ್ರೋಧದಿಂದ ಕದ್ದು ದೇವಕಿಯನ್ನು ಕೊಲ್ಲಲು ಮುಂದಾದನು. ಆದರೆ ವಸುದೇವನು, ನೀನು ಯಾವ ಮಗುವಿಗೆ ಭಯಪಡುತ್ತೀಯೋ ಅದನ್ನು ನಾನೇ ನಿನಗೆ ಒಪ್ಪಿಸುತ್ತೇನೆ ಎಂದು ವಾಗ್ದಾನ ಮಾಡಿದ. ದೇವಕಿಯ ಮೊದಲ 7 ಮಕ್ಕಳನ್ನು ಕೂಡ ಹುಟ್ಟಿದ ತಕ್ಷಣವೇ ಕಂಸನು ಕೊಂದನು. ದೇವಕಿಯು ತಾತಸ್ಥ್ಯದಿಂದ ಸಹಿಸಿದಳು, ಆದರೆ ಜನರಲ್ಲಿ ಸಂಕಟ ಹೆಚ್ಚುತ್ತಲೇ ಹೋಯಿತು. ಜನರು ಪರಮಾತ್ಮನ ಅಧೀನದಲ್ಲಿ ಆಶೆ ಇಟ್ಟುಕೊಂಡಿದ್ದರು. ಆ ರಾತ್ರಿ ಭಾರೀ ಮಳೆ ಸುರಿಯುತ್ತಿತ್ತು. ನದಿಗಳು ಉಕ್ಕಿ ಹರಿಯುತ್ತಿದ್ದವು. ದೇವಕಿಯು 8ನೇ ಮಗುವನ್ನು ಹೆತ್ತಳು, ಅದೇ ಭಗವಾನ್ ಶ್ರೀಕೃಷ್ಣ. ಆ ಕ್ಷಣವೇ ಕಾರಾಗೃಹದ ಬಾಗಿಲುಗಳು ತಾನಾಗಿಯೇ ತೆರೆಯುತ್ತವೆ. ಬಂಧಗಳು ಸಡಿಲವಾಗುತ್ತವೆ. ಆಕಾಶವಾಣಿಯಿಂದ ವಸುದೇವನಿಗೆ ಆದೇಶ ಬರುತ್ತದೆ, ಈ ಮಗುವನ್ನು ನಂದಗೋಕುಲಕ್ಕೆ ಕೊಂಡೊಯ್ಯು. ವಸುದೇವನು ಮಗುವನ್ನು ಮಂಚದಲ್ಲಿ ಇಟ್ಟುಕೊಂಡು ಎಳೆಯಮಳೆ ಮತ್ತು ಯಮುನಾ ನದಿಯನ್ನು ದಾಟಿ ಹೋಗುತ್ತಾನೆ. ಆ ಸಮಯದಲ್ಲಿ ನಾಗರಾಜ ವಾಸುಕಿಯು ತನ್ನ ಹುದೆಯಿಂದ ಮಗು ಕೃಷ್ಣನಿಗೆ ಮಳೆ ತಡೆಯುತ್ತಾನೆ. ಯಮುನಾ ನದಿಯು ಸಹಕಾರ ನೀಡುತ್ತಿದ್ದು ದಾರಿ ಮುಕ್ತವಾಗುತ್ತದೆ. ನಂದಗೋಕುಲದಲ್ಲಿ ಆ ರಾತ್ರಿ ಯಶೋದೆಯು ಒಂದು ಮಗುವಿಗೆ ಜನ್ಮ ನೀಡಿದ್ದಳು. ಅದು ಮಾಯಾವಿ ಮಗು. ವಸುದೇವನು ಮಗುಗಳನ್ನು ಬದಲಾಯಿಸುತ್ತಾನೆ. ಶ್ರೀಕೃಷ್ಣನನ್ನು ಅಲ್ಲಿ ಬಿಡುತ್ತಾನೆ ಮತ್ತು ಮಾಯಾಮಗುವನ್ನು ಕರೆದುಕೊಂಡು ಬರುತ್ತಾನೆ. ವಸುದೇವ ಕಾರಾಗೃಹಕ್ಕೆ ಹಿಂದಿರುಗುತ್ತಿದ್ದಂತೆ ಬಾಗಿಲು ತಾನಾಗಿಯೇ ಮುಚ್ಚಿಕೊಳ್ಳುತ್ತದೆ. ಬೆಳಗ್ಗೆ ಮಗು ಅಳಲು ಶುರು ಮಾಡುತ್ತದೆ. ಕಂಸ ಬಂದು ಮಗು 8ನೇದೋ ಇಲ್ಲವೋ ಎಂಬುದನ್ನು ನೋಡದೆ ಅದನ್ನು ಎತ್ತಿ ಎಸೆಯುತ್ತಾನೆ. ಆದರೆ ಆ ಮಗು ಆಕಾಶಕ್ಕೆ ಏರಿ ಹೋಗಿ ದೇವಿ ರೂಪದಲ್ಲೇ ಪ್ರತ್ಯಕ್ಷವಾಗಿ, ಓ ಕಂಸ, ನಿನ್ನ ಶತ್ರು ಈಗಲೇ ಎಲ್ಲೆಂದೋ ಜನ್ಮ ಹೊಂದಿದ್ದಾನೆ. ನೀನು ನಾಶವಾಗುವ ಸಮಯ ಹತ್ತಿರ ಬಂದಿದೆ ಎಂದು ಹೇಳಿ ಮಾಯವಾಗಿ ಹೋಗುತ್ತಾಳೆ. ನಂದ ಮತ್ತು ಯಶೋದೆಯ ಮನೆಯಲ್ಲಿ ಸಂಭ್ರಮ. ಗ್ರಾಮಸ್ಥರು ನೃತ್ಯ, ಗಾಯನ, ಹಬ್ಬಗಳ ಮೂಲಕ ಹೊಸ ಮಗುವಿನ ಜನ್ಮವನ್ನು ಸಂಭ್ರಮಿಸುತ್ತಾರೆ. ಯಾರಿಗೂ ಗೊತ್ತಿಲ್ಲ, ಈ ಮಗುವೇ ಭಗವಾನ್ ವಿಷ್ಣುವಿನ ಅವತಾರ. ಶ್ರೀಕೃಷ್ಣ ತನ್ನ ಬಾಲ್ಯದ ಸಮಯವನ್ನು ನಂದಗೋಕುಲದಲ್ಲಿ ಗೋಮಾತೆಗಳನ್ನು ಸಾಕುತ್ತಾ, ಗೋಪ ಬಾಲಕರ ಜೊತೆ ಆಟವಾಡುತ್ತಾ ತನ್ನ ಅನೇಕ ಲೀಲೆಯೊಂದಿಗೆ ಕಳೆದನು. ಜನರು ಅವನ ಚಮತ್ಕಾರಗಳಿಗೆ ಆಸೆಪಟ್ಟರು. ಕೃಷ್ಣನು ಮುದ್ದಾದ ಮಗು ಎಂದು ಎಲ್ಲರ ಪ್ರೀತಿಗೆ ಪಾತ್ರನಾಗಿದ್ದ.